ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆ ಮೂವರಿಗೆ ಜಾಮೀನು ಸಿಕ್ಕಿದ್ರು ಶ್ಯೂರಿಟಿ ಕೊಡಲು ಯಾರೋ ಮುಂದೆ ಬರದ ಕಾರಣದಿಂದಾಗಿ 10 ದಿನಗಳ ಕಾಲ ಜೈಲಿನಲ್ಲೇ ಇದ್ರು. ಶ್ಯೂರಿಟಿ ಜೊತೆ ಕಟ್ಟಬೇಕಾಗಿದ್ದ 2 ಲಕ್ಷ ರೂಪಾಯಿ ಹೊಂದಿಸಲು ಈ ಮೂವರ ಕುಟುಂಬ ಸೆರಗೊಡ್ಡಿತ್ತು. ದರ್ಶನ್ ರನ್ನ ನಂಬಿ ಹೋದವರಿಗೆ ಎಂಥ ಗತಿ ನೋಡಿ ಅಂತ ಕಾರ್ತಿಕ್ ಸಹೋದರಿ ದರ್ಶನ್ ಮೇಲೆ ಆರೋಪ ಕೂಡ ಮಾಡಿದ್ರು. ಕೊನೆಗೂ ತುಮಕೂರು ಜೈಲಿನಿಂದ 3 ಆರೋಪಿಗಳು ಬಿಡುಗಡೆಯಾಗಿದ್ದಾರೆ. ಜೈಲಿನಿಂದ ಆಚೆ ಬಂದಾಗ ಆ ಮೂವರು ಹೇಳಿದ್ದೇನು, ಜೈಲಿನಿಂದ ಒಂಟಿಯಾಗಿಯೇ ಈ ಮೂವರು ನಡೆದುಕೊಂಡು ಹೋಗಿದ್ದು ಎಲ್ಲಿಗೆ, ಪೊಲೀಸರಿಗೆ ಎಲ್ಲವನ್ನ ಹೇಳಿದ್ದೀನಿ ಅಂತ ಅವರು ಹೇಳಿದ್ದು ಯಾಕೆ? ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಅಂಧಾಭಿಮಾನಕ್ಕೆ ಸಿಕ್ಕ ಬಹುಮಾನ, ಕೊನೆಗೂ ಮೂವರು ಬಿಡುಗಡೆಯಾದ್ರು. ಬದುಕು ಬರ್ಬಾದ್, ಜೈಲಿನಿಂದ ಹೊರಬಂದವರು ಏನಂದ್ರು? ರೇಣುಕಾಸ್ವಾಮಿ ಕೊಲೆ ಕೇಸ್ನ 14 ಆರೋಪಿಗಳನ್ನ ಒಂದು ಜೈಲಿನಲ್ಲಿ ಇಟ್ಟಿದ್ರೆ ಈ 3 ಆರೋಪಿಗಳನ್ನ ಮಾತ್ರ ಮತ್ತೊಂದು ಜೈಲಿನಲ್ಲಿ ಇರಿಸಲಾಗಿತ್ತು. ಪೊಲೀಸ್ ಕಸ್ಟಡಿ ಮುಗಿದು ನ್ಯಾಯಾಂಗ ಬಂಧನಕ್ಕೊಳಗಾದಾಗ ದರ್ಶನ್, ಪವಿತ್ರ ಗೌಡ, ವಿನಯ್ ಸೇರಿದಂತೆ ಹಲವು ಆರೋಪಿಗಳು ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ರೆ ಕೇಶವಮೂರ್ತಿ, ಕಾರ್ತಿಕ್ ಮತ್ತು ನಿಖಿಲ್ ನಾಯ್ಕರನ್ನ ತುಮಕೂರಿನ ಜೈಲಿನಲ್ಲಿ ಇರಿಸಲಾಗಿತ್ತು. ಪ್ರಮುಖ ಆರೋಪಿಗಳು ಒಂದು ಜೈಲಿನಲ್ಲಿ, ಈ ಮೂವರು ಮತ್ತೊಂದು ಜೈಲಿನಲ್ಲಿ ಇರಿಸುವುದಕ್ಕೆ ಕಾರಣ ಕೂಡ ಇತ್ತು. ಹಂಗಂತ ಕೇಸ್ನಲ್ಲಿ ಈ ಮೂವರ ಮೇಲೆ ಗಂಭೀರ ಆರೋಪಗಳೇನಿರಲಿಲ್ಲ. ಆದರೂ ಕೂಡ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿತ್ತು. ಕಾರಣ ರೇಣುಕಾಸ್ವಾಮಿ ಕೇಸ್ಗೆ ಹೊಸ ಟ್ವಿಸ್ಟ್ ಕೊಟ್ಟವರು ಇವರಾಗಿದ್ರು. ಈ ಮೂವರಿಗೆ ತೊಂದರೆ ಆಗದೇ ಇರುವ ರೀತಿಯಲ್ಲಿ ನಿಗಾ ವಹಿಸಲಾಗಿತ್ತು. ಈಗ ಅವರೇ ರಿಲೀಸ್ ಆಗಿದ್ದಾರೆ. ಸರ್ ಒಂದ್ ನಿಮಿಷ, ಶ್ಯೂರಿಟಿ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು, ಸರಿನಾ? ಶ್ಯೂರಿಟಿ ಸಿಗ್ತಾ ಇರಲಿಲ್ಲ, ಆಮೇಲೆ ರೆಡಿ ಮಾಡಿ ಕೊಟ್ಟಿದ್ದಾರೆ, ಸರಿನಾ? ಸರ್ ರಿಯಾಲಿಟಿ ಏನ್ ಸರ್ ಗೊತ್ತಿರುತ್ತಲ್ಲ, ಹೇಳಿದ್ವಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿದ್ವಿ, ಅದು ಏನಿದೆ ಅವ್ರಿಗೆ ಗೊತ್ತಾಗುತ್ತಲ್ವಾ? ಸತ್ಯದ ನಮ್ಗೆ ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ. ಸರ್ ಅಮೌಂಟ್ ಏನಿಲ್ಲ ಸರ್, ನಮ್ಗೆ ಶ್ಯೂರಿಟಿ ಸಿಗ್ತಾ ಇರಲಿಲ್ಲ ಅಷ್ಟೇ. ಶ್ಯೂರಿಟಿ ಸಿಕ್ತು, ಈಗ ನಾವು ಕಟ್ಕೊಂಡು ಸರ್ ಇವಾಗ ಅದು ನಾವೇನಿದು ಸ್ಟೇಟ್ಮೆಂಟ್ ಕೊಟ್ಟಿದೀವಿ, ಸರಿನಾ? ನಿಮ್ಮ ಹತ್ರ ಏನಿಲ್ಲ, ಅದ್ರ ಬಗ್ಗೆ ಏನಿಲ್ಲ ಬಿಡಿ. ಯಾಕೆ ಈ ಪ್ರಕರಣದಲ್ಲಿ ನಿಮ್ಮ ಹೆಸರು ಯಾಕೆ ಬಂತು, ಹೆಂಗೆ? ಸರ್ ಅದೆಲ್ಲ ಏನೂ ಗೊತ್ತಿಲ್ಲ, ಅದೆಲ್ಲ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ ನಾವೇನು ಹೇಳೋಕ್ಕೆ ಆಗಲ್ಲ, ಎಲ್ಲ ಸ್ಟೇಟ್ಮೆಂಟಲ್ಲಿ ಕೊಟ್ಟಾಗಿದೆ. ಯಾಕೆ ಲೇಟ್ ಆಯ್ತು ಅಂತ ಈಗ ಯಾರು ಕೊಟ್ಟರು? ನಮ್ಮವರೇ ಕೊಟ್ಟರಲ್ಲ ಶ್ಯೂರಿಟಿ, ಲಾಯರು. ಬೇರೆ ಬೇರೆ ನಮ್ಗೆ ಅದೇನೂ ಗೊತ್ತಿಲ್ಲ, ನಮಗೇನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನಾವು. ಸರ್ ಅದೇನು ನಮ್ಗೆ ಗೊತ್ತಿಲ್ಲ, ನಾವು ನಿಮ್ಗೆ ಹೇಳ್ಬೇಕು ಅಂತ ಏನಿಲ್ಲ. ಸ್ಟೇಷನ್ ಅಲ್ಲಿ ಹೇಳಿದೀವಿ ಸರ್, ನಾವು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ನಾವು ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ, ಏನೇ ನೋಡ್ಕೊಳ್ಳೋದಾದ್ರು. ಯಾರೇ ಸರ್ ಹೇಳಿದ್ದು ಸರ್, ನಮ್ಗೆ ಅದೇನೋ ಗೊತ್ತಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ನೀವು. ಯಾವ್ದು ಕೊಟ್ಟಿಲ್ಲ ಸರ್, ನಮ್ಗೆ ಯಾರು ಕೊಟ್ಟಿಲ್ಲ. ಇಲ್ಲ ಸರ್, ಸ್ಟೇಟ್ಮೆಂಟ್ ಅಲ್ಲಿ ನಾವು ಕೊಟ್ಟಿದೀವಿ. 3 ತಿಂಗಳು ತೋರಿಸಿದೆ ಸಾಕು ಸರ್, ನಮ್ನ ಇನ್ನೂ ತೋರಿಸ್ಬೇಡಿ. 3 ತಿಂಗಳೇ ಸಾಕು, ಹೊಂದೋಗಿದ್ದೀವಿ, ಸಾಕ್ರಾ? ನಮ್ಗೇನು ಗೊತ್ತಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸರ್, ನಿಮ್ಗೆ ಹೇಳ್ಬೇಕು ಅಂತ ಏನಿಲ್ಲ ಸರ್, ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ ನಾನು. ಮತ್ತೆ ಸರ್ ಗೊತ್ತಾಗಿದೆಯಲ್ಲ ಎಲ್ಲರಿಗೂ, ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ, ಕೋರ್ಟಲ್ಲಿ ನಡೆಯುತ್ತೆ, ಕಾನೂನು ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು, ಆಯ್ತಾ? ಅದ್ರ ಬಗ್ಗೆ ಇನ್ನೇನು ನನಗೆ ಗೊತ್ತಿಲ್ಲ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪವಿತ್ರ ಗೌಡ A1 ಆರೋಪಿಯಾಗಿದ್ರೆ ದರ್ಶನ್ A2 ಆರೋಪಿ. 1 ರಿಂದ 14ರವರೆಗಿನ ಆರೋಪಿಗಳ ಮೇಲೆ ಗಂಭೀರ ಆರೋಪಗಳಿದೆ. ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅವರೆಲ್ಲ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆತಂದು ಪಟ್ಟಣಗೆರೆ ಶೆಡ್ನಲ್ಲಿ ಆತ ಶವವಾಗಿ ಮಲಗೋ ತನಕ ಈ 1 ರಿಂದ 14ರವರೆಗಿನ ಆರೋಪಿಗಳ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದಾರೆ. ಆದ್ರೆ 15 ರಿಂದ 17ರವರೆಗಿನ ಆರೋಪಿಗಳ ಮೇಲೆ ಸಾಕ್ಷ್ಯನಾಶದ ಆರೋಪವಿದೆ. ಆ ಆರೋಪ ಹೊತ್ತಿದ್ದವರು ಇದೇ ಕೇಶವಮೂರ್ತಿ, ಇದೇ ಕಾರ್ತಿಕ್ ಮತ್ತು ನಿಖಿಲ್. ಹಣದಾಸೆಗೆ ಮತ್ತು ಅಂಧಾಭಿಮಾನಕ್ಕೆ ಮಾಡಿಕೊಂಡಂತಹ ಎಡವಟ್ಟು ಅವರನ್ನ ಜೈಲು ಪಾಲಾಗುವಂತೆ ಮಾಡಿತ್ತು. ಈಗ ಅವರ ಕುಟುಂಬ ದರ್ಶನ್ ಅವರನ್ನ ದೂಷಿಸ್ತಾ ಇದೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ ಅನ್ನುವಂತಹ ಏಕೈಕ ಕಾರಣಕ್ಕೆ ರೇಣುಕಾಸ್ವಾಮಿ ಪಟ್ಟಣಗೆರೆ ಶೆಡ್ನಲ್ಲಿ ಹೆಣವಾಗಿ ಮಲಗಿದ್ದ.
ಬರ್ಬರವಾಗಿ ಹತ್ಯೆಯಾಗಿದ್ದಂತಹ ರೇಣುಕಾಸ್ವಾಮಿ ಶವವನ್ನ ಯಾರಿಗೂ ಸಿಗದಂತೆ ಸಾಗಿಸುವುದು ಆ ಕ್ಷಣಕ್ಕೆ ಡಿ ಗ್ಯಾಂಗ್ನ ತಲೆನೋವಾಗಿತ್ತು. A1 ಆರೋಪಿಯಿಂದ A14 ವರೆಗಿನ ಆರೋಪಿಗಳು ಸ್ಥಿತಿವಂತರಾಗಿದ್ರು, ದರ್ಶನ್ಗೆ ಆಪ್ತರು. ಹಾಗಾಗಿ ಶವವನ್ನ ಸಾಗಿಸುವುದಕ್ಕೆ ಅವರು ಒಪ್ಪಲಿಲ್ಲ. ಆಗ ನೆನಪಾದವ್ರೆ ಈ ಕೇಶವಮೂರ್ತಿ, ಕಾರ್ತಿಕ್ ಮತ್ತೆ ನಿಖಿಲ್. ಈ ಮೂವರು ಬಡತನದ ಕುಟುಂಬದಲ್ಲಿ ಬೆಳೆದವರು, ನಾನಾ ಕಾರಣಗಳಿಂದಾಗಿ ಸಾಲ ಸೂಲ ಮಾಡಿಕೊಂಡಿದ್ದವರು, ಸಾಲವನ್ನ ತೀರಿಸೋದಕ್ಕಾಗದೆ ಒದ್ದಾಡ್ತಾ ಇದ್ದವರು. ಇಂಥವರನ್ನೇ ಗುರುತಿಸಿ ಪಟ್ಟಣಗೆರೆ ಶೆಡ್ಗೆ ಕರೆತಂದಿದ್ದು ಇದೇ ಡಿ ಗ್ಯಾಂಗ್. ಹಣದ ಆಮಿಷವನ್ನ ಒಡ್ಡಿ ರೇಣುಕಾಸ್ವಾಮಿಯ ಬಾಡಿಯನ್ನ ಬಿಸಾಡೋದಕ್ಕೆ ಇವರಿಗೆ ಹೇಳಿತ್ತು. ಹಂಗಂತ ನಾವು ಆರೋಪ ಮಾಡ್ತಿಲ್ಲ, ಅವರ ಕುಟುಂಬವೇ ಹೇಳ್ತಿದೆ. ನಮ್ಮ ಮಗ ಅಂತವನು ಇಲ್ಲ ಸರ್, ಒಳ್ಳೆ ಹುಡುಗನೇ, ಬರ್ತಾನೆ, ದುಡಿತಾನೆ, ಏನೋ ಒಂದು ಹಣೆ ಬಾರ ಏನೋ ಅಂತ ಗೊತ್ತಿಲ್ಲ ಸರ್. ಸರ್ ಈಗ ಜಾಮೀನು ಸಿಕ್ಕಿದೆ, ಏನು ಹೇಳ್ತೀರಿ ಸರ್? ಈಗ ಸಾಕಷ್ಟು ಜನ ದರ್ಶನ್ ಅಭಿಮಾನಿಗಳಿದ್ದಾರೆ, ಇಲ್ಲ ಅವರ ಕುಟುಂಬಸ್ಥರು, ಈಗ ವಿಜಯಲಕ್ಷ್ಮಿ ಅವರಿದ್ದಾರೆ, ಇಲ್ಲ ಅವರ ಬ್ರದರ್ ಇದ್ದಾರೆ. ಏನು ಹೇಳ್ತೀರಿ ಸರ್? ಅವ್ರಿಗೆ ಏನಾದರೂ ಕೇಳ್ಬೋದಾ ನೀವು? ಜಾಮೀನಿಗೆ ಶ್ಯೂರಿಟಿ ಹಾಕ್ಕೊಡಿ ಅಂತ ಏನಾದರೂ ಕೇಳ್ತೀರಾ? ಅಷ್ಟೊಂದು ಬಗ್ಗೆ ಗೊತ್ತಿಲ್ಲ ಸರ್, ನಾವು ಕೇಳಕ್ಕೆ ನಮ್ಗೆ ಇಲ್ಲ. ಅದೇ ಶ್ಯೂರಿಟಿ ಬೇಕು ನಿಮಗೆ? ಹ್ಞೂ ಸರ್. ಏನು ಕೆಲಸ ಮಾಡ್ತಿದ್ರಿ ಸರ್ ನೀವು? ಕಲ್ಲು ಹೊಡಿ ಸರ್, ಕೂಲಿ ಕೆಲಸ. ಈಗೇನು ಮಾಡ್ತೀರಿ? ಈಗ ಸುಮ್ಮನೆ ಇದ್ದೀನಿ ಸರ್. ಸಾಲದ ಉದ್ದೇಶನೂ ಕಾರಣ ಇರ್ಬೋದಾ ಕಾರ್ತಿಕ್ ಹಿಂಗೆ ಹೋಗೋಕ್ಕೆ? ಹೌದು ಸರ್, ಇದೇ ಉದ್ದೇಶ? ಇದೇ ಉದ್ದೇಶ ಸರ್. ಸಾಲ ತೀರುತ್ತೆ ಅಂತನಾ? ನಮ್ಮ ಮೊಮ್ಮಗನು ಅವನು ಹುಷಾರಿಲ್ಲ, ಐಶ್ವರ್ಯಲ್ಲಿ ಒಂದು 9 ದಿವಸ ಇದ್ದ, ಅವನು ಖರ್ಚು ಮಾಡಿದ್ವಿ, ಒಂದು 3.5 ಲಕ್ಷ 4 ಲಕ್ಷ ಖರ್ಚು ಮಾಡಿದ್ವಿ. ಅದೆಲ್ಲ ಅವನೇ ನೋಡ್ಕೊಂಡಿದ್ದು ನಮ್ಮ ಖಾತೆ, ಅದರಿಂದ ಅವನು ಹೋಗಿರೋದು. ಕುಟುಂಬಸ್ಥರ ಆರೋಪ ಏನು ಹಾಗಾದ್ರೆ? ಅವರನ್ನ ನಂಬಿಸಿ ಮೋಸ ಮಾಡಲಾಗಿದೆ, ಹಣದ ಆಮಿಷ ತೋರಿಸಿ ಈ ಕೃತ್ಯಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ, ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವ ಮಾಹಿತಿ ಇದೆ. ಕೇವಲ ಹಣಕ್ಕಾಗಿ ನಮ್ಮ ಹುಡುಗರು ಹಾಗೆ ಮಾಡುವಂಥವರಲ್ಲ. ಈವರೆಗೂ ನಮ್ಮ ಸಹಾಯಕ್ಕೆ ಯಾರೂ ಬಂದಿಲ್ಲ, ನಮ್ಮ ಬಳಿ ದುಡ್ಡಿಲ್ಲ, ಕೇಸ್ ನಡೆಸೋದು ಹೇಗೋ ಗೊತ್ತಿಲ್ಲ. ಈ ಸ್ಥಿತಿಗೆ ತಳ್ಳಿದವರೇ ಎಲ್ಲವನ್ನೂ ಕೂಡ ಸರಿ ಮಾಡಬೇಕು. ಅವರಿಂದಾಗಿ ನಮ್ಮ ಕುಟುಂಬ ಬೀದಿಗೆ ಬಿದ್ದಿದೆ. ಕೇಶವಮೂರ್ತಿ, ಕಾರ್ತಿಕ್ ಮತ್ತು ನಿಖಿಲ್ ನಾಯ್ಕಿಗೆ ಜಾಮೀನು ಸಿಕ್ಕು 10 ದಿನಗಳಾಗಿತ್ತು. 2 ಲಕ್ಷ ರೂಪಾಯಿ ಬಾಂಡು ಮತ್ತು 2 ಶ್ಯೂರಿಟಿ ನೀಡುವಂತೆ ನ್ಯಾಯಾಲಯ ಆದೇಶ ಮಾಡಿತ್ತು. ಆದರೆ ಎಲ್ಲಿಂದ ತಂದಾರೋ ಆ 2 ಲಕ್ಷ ರೂಪಾಯಿಯನ್ನು ಹೇಳಿ? ದುಡ್ಡಿಗಾಗಿ ತಾವು ಮಾಡದೇ ಇರುವಂತಹ ತಪ್ಪನ್ನ ಒಪ್ಪಿಕೊಂಡವರ ಬಳಿ ಎಲ್ಲಿಂದ ಬಂದಿತ್ತು ಹಣ? ಹಾಗಾಗಿ ಈ ಮೂವರ ಕುಟುಂಬ ಹಣಕ್ಕಾಗಿ ಒದ್ದಾಡಿತ್ತು. ಯಾರಾದ್ರೂ ತಮ್ಮ ಸಹಾಯಕ್ಕೆ ಬಂದಾರು ಅಂತ ಹೇಳಿ ಸೆರೆಗೊಡ್ಡಿ ಕಾದಿತ್ತು. ಅದರಲ್ಲೂ ಯಾರನ್ನ ನಂಬಿ ಈ ಮೂವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರೋ ಅವರಿಂದ ಸಹಾಯವಾದಿತ್ತು ಅಂತ ಹೇಳಿ ಬಯಸಿತ್ತು. ಆದ್ರೆ ಅದ್ಯಾವುದೂ ಆಗ್ಲಿಲ್ಲ. ಹಾಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸಿಡಿದೆದ್ದಿತ್ತು. ಅಂಧಾಭಿಮಾನಕ್ಕೆ ಸಿಕ್ಕಂತಹ ಉಡುಗೊರೆ ಇದೇನಾ ಅಂತ ಪ್ರಶ್ನೆ ಮಾಡಿತ್ತು. ಕೊನೆಗೆ ಯಾರೋ ಶ್ಯೂರಿಟಿ ಕೊಟ್ಟಿದ್ದಾರೆ, ಹೇಗೋ ಹಣ ಹೊಂದಾಣಿಕೆ ಆಗಿದೆ. 3 ತಿಂಗಳ ನಂತರ ಈ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ 15, 16, 17 ಈ 3 ಕೂಡ ತುಮಕೂರು ಜೈಲಿನಿಂದ ಇವತ್ತು ಬಿಡುಗಡೆಗೊಂಡಿರುವಂಥದ್ದು. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲಿಕ್ಕೆ ಅವರು ಮುಂದಾಗಿಲ್ಲ. ಆದರೆ ಜಾಮೀನಾಗಿ 10 ದಿನ ಆದರೂ ಕೂಡ ಯಾಕೆ ಬಿಡುಗಡೆಗೆ ಲೇಟ್ ಆಯಿತು, ರಿಲೀಸ್ ಮಾಡೋಕ್ಕೆ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿರುವಂಥದ್ದು. ಅಂದರೆ ಸಹಜವಾಗಿ ಅವರಿಗೆ ಯಾರೂ ಕೂಡ ಜಾಮೀನು ಕೊಡಲಿಕ್ಕೆ ಮುಂದೆ ಬಂದಿರಲಿಲ್ಲ, ಅವ್ರ ಸಂಬಂಧಿಕರಾಗಲಿ ಅವರ ಸ್ನೇಹಿತರಾಗಲಿ ಯಾರೂ ಕೂಡ. ಹಾಗಾಗಿ ಜಾಮೀನು ಆದರೂ ಕೂಡ ಆ ಪ್ರಕ್ರಿಯೆಗೆ ಮುಗಿದಿರಲಿಲ್ಲ. ನಿನ್ನೆ ಪ್ರಕ್ರಿಯೆ ಪೂರ್ಣಗೊಂಡಿತ್ತು. ಇವತ್ತು ಬೆಳಗ್ಗೆ 10 ಗಂಟೆಗೆ ತುಮಕೂರು ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ಅವರನ್ನು ಬಿಡುಗಡೆ ಮಾಡಿರುವಂಥದ್ದು. ಯಾರು ಶ್ಯೂರಿಟಿ ಕೊಟ್ಟರೋ ಗೊತ್ತಿಲ್ಲ, ಹಣ ಹೇಗೆ ಹೊಂದಾಣಿಕೆ ಆಯಿತೋ ಅದು ಗೊತ್ತಿಲ್ಲ. ಆದರೆ ಮೂವರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಜೈಲಿನಿಂದ ಆಚೆ ಬಂದವರು ತಮ್ಮವರಿಗಾಗಿ ಹುಡುಕಾಡಿದ್ದಾರೆ. ಆದರೆ ಇವರನ್ನ ಕರೆತರಲಿಕ್ಕೆ ಕುಟುಂಬಸ್ಥರು ಕೂಡ ಬಂದಿಲ್ಲ. ದುಬಾರಿ ಕಾರಲ್ಲ, ಆಟೋ ಕೂಡ ಇವರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಅಲ್ಲಿರಲಿಲ್ಲ. ಏಕಾಂಗಿಯಾಗಿ ಒಂದೊಂದು ಕಡೆ ಒಬ್ಬೊಬ್ಬರು ನಡೆದುಕೊಂಡೇ ಹೊರಟುಬಿಟ್ರು. ಮಾಧ್ಯಮಗಳ ಜೊತೆಗೆ ಮೂವರು ಮಾತನಾಡ್ತಾರೆ. ಹೇಳಬೇಕಾಗಿದ್ದನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಹೇಳಿದ್ದೇವೆ, ಇನ್ನು ಹೇಳೋದೇನಿದೆ ಅಂಥೇಳಿ ಉತ್ತರಿಸಿದ್ರು. ಹೇಗಾಯ್ತು, ಯಾಕಾಯ್ತು ಅನ್ನೋದನ್ನ ಕೋರ್ಟ್ನಲ್ಲಿ ಹೇಳ್ತೀವಿ ಅಂತೇಳಿ ಹೊಸ ಬಾಂಬ್ ಸಿಡಿಸಿದ್ರು. ಅದ್ಯಾರೇ ಸರ್ ಹೇಳಿದ್ದು? ಸರ್ ನಮ್ಗೆ ಅದೇನೋ ಗೊತ್ತಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ, ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ನೀವು. ಯಾವ್ದು ಕೊಟ್ಟಿಲ್ಲ ಸರ್, ನಮ್ಗೆ ಯಾವ್ದು ಕೊಟ್ಟಿಲ್ಲ ಸರ್. ಸ್ಟೇಟ್ಮೆಂಟ್ ಅಲ್ಲಿ ನಾವು ಕೊಟ್ಟಿದ್ದೀವಿ. 3 ತಿಂಗಳು ತೋರಿಸಿದೆ ಸಾಕು ಸರ್, ನಮ್ನ ಇನ್ನೂ ತೋರಿಸ್ಬೇಡಿ. 3 ತಿಂಗಳೇ ಸಾಕು, ಒಂದೋಗಿದ್ದೀವಿ ಸರ್. ಗೊತ್ತಾಗಿದೆಯಲ್ಲ ಎಲ್ಲರಿಗೂ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ, ಕೋರ್ಟಲ್ಲಿ ನಡೆಯುತ್ತೆ. ಕಾನೂನು ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಆಯ್ತಾ? ಅದ್ರ ಬಗ್ಗೆ ಇನ್ನೇನು ನನಗೆ ಗೊತ್ತಿಲ್ಲ. ರೇಣುಕಾಸ್ವಾಮಿ ಹತ್ಯೆಯ ಕುರಿತಾಗಿ ಈ ಮೂವರು ಹೆಚ್ಚಿನ ಮಾತುಗಳನ್ನು ಆಡಲಿಲ್ಲ. ಮೂವರು ಭಯಗೊಂಡಂತೆ ಕಂಡ್ರು. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಹೇಳಬೇಕಾಗಿದ್ದನ್ನ ಹೇಳಿದ್ದೇವೆ ಅಂತ ಜಾರಿಕೊಂಡ್ರು. ಈ ಮೂವರೂ ಕೂಡ ಮಾತನಾಡದೇ ಇರುವುದಕ್ಕೆ ಕಾರಣ ಆತಂಕ. ಹೌದು, ಈ ಮೂವರಿಂದಾಗಿಯೇ ರೇಣುಕಾಸ್ವಾಮಿ ಇಡೀ ಪ್ರಕರಣ ಬೆಳಕಿಗೆ ಬಂದಿದ್ದು. ನಕಲಿ ಕೊಲೆಗಾರರ ವೇಷ ತೊಟ್ಟು ಹೋದವರು ನೈಜ ಕೊಲೆಗಾರನ್ನ ಹಿಡಿದುಕೊಟ್ರು. ಅವರಿಂದಲೇ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಉಳಿದವರು ಆರೋಪಿಗಳಾಗಿದ್ದಾರೆ. ಈ ಭಯ ಅವರನ್ನ ಕಾಡ್ತಾ ಇರಬೇಕು. ಹಾಗಾಗಿಯೇ ದರ್ಶನ್ ಕುರಿತಾಗಿ ಒಂದೇ ಒಂದು ಮಾತನ್ನು ಕೂಡ ಅವರು ಆಡಲಿಲ್ಲ.
ಕುಟುಂಬಸ್ಥರು ಬರಲಿಲ್ಲ, ಇಟ್ಟ ಪ್ರತಿ ಹೆಜ್ಜೆಯೂ ಭಾರ. ಜಾಮೀನು ಸಿಕ್ಕಿದೆ, ಮುಂದೇನು ಹೋರಾಟ, ಅದು ಇನ್ನಷ್ಟು ಮತ್ತಷ್ಟು ಘೋರ. ರೇಣುಕಾಸ್ವಾಮಿಯ ಹತ್ಯೆಯ ಕುರಿತಂತೆ ಬಹಿರಂಗವಾಗಿ ಏನೂ ಮಾತನಾಡಲ್ಲ. ನಮ್ಮ ಪಾತ್ರದ ಬಗ್ಗೆ ಎಲ್ಲವನ್ನೂ ಕೂಡ ಹೇಳಿಯಾಗಿದೆ. ಇಲ್ಲಿ ನಾವು ಯಾರ ಬಗ್ಗೆಯೂ ಕಮೆಂಟ್ ಮಾಡಲ್ಲ ಅಂತ ಹೇಳಿದ ಅವರ ಮಾತುಗಳಲ್ಲಿ 1000 ಉತ್ತರವಿತ್ತು. ಈ ಕೇಸ್ನ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅನ್ನುವಂತಹ ಪರೋಕ್ಷ ಉತ್ತರವಿತ್ತು. ಇನ್ನೂ ಏನಾದರೂ ಹೇಳಿದ್ರೆ ತಮಗೆ ತೊಂದರೆ ಆಗಬಹುದು ಅನ್ನುವಂತಹ ಭಯ ಕೂಡ ಇತ್ತು. ಜೊತೆಗೆ ಇಲ್ಲಿಗೆ ಈ ಕೇಸ್ ಮುಗಿದಿಲ್ಲ, ಕಾನೂನು ಹೋರಾಟ ಬಾಕಿ ಇದೆ. ಅದು ಸುದೀರ್ಘವಾಗಿಯೂ ಇರುತ್ತೆ. ಒಂದು ವೇಳೆ ನಿಜಾಂಶವನ್ನ ಹೇಳಿಬಿಟ್ಟರೆ ಕಾನೂನು ಹೋರಾಟದಲ್ಲಿ ತಮಗೆ ತೊಂದರೆ ಆಗಬಹುದು ಅನ್ನುವಂತಹ ಆಲೋಚನೆಯೂ ಇದೆ. ಒಟ್ನಲ್ಲಿ ಈ ಮೂವರ ಹೋರಾಟ ಇನ್ನೂ ಘೋರವಾಗಿಯೇ ಇರಲಿದೆ. ಕಾನೂನು ಹೋರಾಟ ಅಂದ್ರೆ ತಮಾಷೆ ಮಾತಲ್ಲ. 2 ಲಕ್ಷ ರೂಪಾಯಿ ಬಾಂಡ್ ಕೊಡುವುದಕ್ಕೆ 10 ದಿನ ತೆಗೆದುಕೊಂಡಿದೆ ಅಂದ್ರೆ ಅವರ ಕುಟುಂಬ. ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಹಣ ಬೇಕಾಗುತ್ತೆ. ಲಾಯರ್ ಫೀಸ್ನಿಂದ ಹಿಡಿದು ಬೇರೆ ಬೇರೆ ಖರ್ಚುಗಳು ಅದರ ಜೊತೆಗಿರುತ್ತೆ. ಆಗ ಈ ಕುಟುಂಬ ಏನು ಮಾಡುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಜಾಮೀನು ಪಡೆದುಕೊಂಡು ಆ ಮೂವರು ಹೊರ ಬಂದಿದ್ದಾರೆ. ಕಾನೂನು ಹೋರಾಟ ಹೇಗೆ ನಡೆಸ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಆತಂಕ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.